ನಾನು ಕಟ್ಟ ಬಿಜೆಪಿ ಕಾರ್ಯಕರ್ತ, ಪಕ್ಷ ನನ್ನ ತಾಯಿ ಇದ್ದಂತೆ ಅಂತ ಹೇಳಿ ಈಶ್ವರಪ್ಪ ಹೇಳಿದ್ದು. ರೇವಣ್ಣಗೆ ತಾಯಿಯ ಮಹತ್ವ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿ ರೇವಣ್ಣ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಕೆಎಸ್ ಈಶ್ವರಪ್ಪ. ಬಿಜೆಪಿ ಮುಖಂಡ, ನಾನು ಕಟ್ಟ ಬಿಜೆಪಿಯ ಕಾರ್ಯಕರ್ತ, ಪಕ್ಷ ನನಗೆ ತಾಯಿ ಇದ್ದಂತೆ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇವಣ್ಣಗೆ ತಾಯಿಯ ಮಹತ್ವ ಏನು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ತಿರುಗೇಟನ್ನ ನೀಡಿದ್ದಾರೆ ಕೆಎಸ್ ಈಶ್ವರಪ್ಪ. ಈಶ್ವರಪ್ಪನವರು ಒಳಗಡೆ ಸಿಟ್ಟಿದೆ. ಯಾತಕ್ಕೆ ಈ ರಾಜ್ಯದಲ್ಲಿ ಕುರುಬ ಸಮಾಜಕ್ಕೆ ಒಂದು ಸೀಟ್ ಕೊಟ್ಟಿಲ್ಲ, ಅದು ಅವರಿಗೆ ಸಿಟ್ಟೈತು ಒಳಗಡೆ. ಇದು ಮುಗಿಸ್ಲೇಬೇಕು ಅನ್ನೋದು ಒಂದು ಸಿಟ್ಟಿದೆ ಅಂತ ಕಾಣುತ್ತೆ. ರಾಜಕೀಯವಾಗಿ ಒಂದು ಸಮಾಜನ ಯಾವ ರೀತಿ ಕಾಣ್ತಾರೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಇದು ಹೇಳ್ಬೇಕಾದ್ರೆ ಉದ್ದೇಶ ಹಿಂದ್ಗಡೆ ಒಂದು ಮರ್ಮ ಇದೆ. ಯಾವ ಮರ್ಮ ಅನ್ನೋದು ನಾನು ಇವತ್ತು ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಈಶ್ವರಪ್ಪನವ್ರದ್ದು ಇನ್ನೊಂದು ಗುರಿ ಇದೆ. 2013ರಲ್ಲಿ ಅವರು ಸೋಲಿಸಿದ್ದು ಯಾರು ಅನ್ನೋದು ಅವ್ರಿಗೆ ಗೊತ್ತಿದೆ. ಅದು ಒಂದು ಒಳಗಡೆ ಇಟ್ಕೊಂಡವ್ರೆ ಅಂತ ಕಾಣುತ್ತೆ. ಇವೆಲ್ಲ ಹೇಳ್ಬೇಕಾದ್ರೆ ಈಶ್ವರಪ್ಪನವ್ರು ಒಳಗಡೆ ಸಿಟ್ಟು. ಲೋಕಸಭಾ ಕ್ಷೇತ್ರದಿಂದ ರಾಘಣ್ಣನ MP ಮಾಡ್ತೇವೆ. ರೇವಣ್ಣನಿಗೆ ತಾಯಿ ಮಹತ್ವ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ನಾನು. ತಾಯಿ ಅಂತ ಪಾರ್ಟಿಯನ್ನು ಭಾವಿಸಿ ಭಾರತಾಂಬೆಯನ್ನ ಪ್ರಪಂಚದಲ್ಲಿ ಮೇಲೆತ್ತಬೇಕು ಅನ್ನೋ ಉದ್ದೇಶದಿಂದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಕ್ಕೆ ಹೊರಟಿದ್ದೇವೆ. ಅವರಿಗೆ ರೇವಣ್ಣ, ಕುಮಾರಸ್ವಾಮಿ ಅವರು ಶಿವಕುಮಾರ್ ಸೋಲಿಸೋದು, ಶಿವಕುಮಾರ್ ಅವರು ರೇವಣ್ಣ ಕುಮಾರಸ್ವಾಮಿ ಸೋಲಿಸೋದು, ಒಂದೇ ಪಾರ್ಟಿಗಿದ್ದು ಮೈತ್ರಿ ಸರ್ಕಾರದಲ್ಲಿದ್ದು ಒಬ್ರಿಗೊಬ್ರು ಸೋಲಿಸ ಅಭ್ಯಾಸ ಇರೋದ್ರಿಂದ ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಅದೇ ರೀತಿ ಯೋಚನೆ ಮಾಡ್ತಾರೆ. ತುಂಬ ಸ್ಪಷ್ಟ ಹೇಳ್ತೇನೆ, ನಮ್ಮ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನ ತಾಯಿ ಅಂತ ಯೋಚನೆ ಮಾಡ್ತಾರಂತ ಸಂದರ್ಭದಲ್ಲಿ ಪಕ್ಷದ ಅಭ್ಯರ್ಥಿಗೆ ಸೋಲಿಸಿದ್ರೆ ತಾಯಿಗೆ ದ್ರೋಹ ಮಾಡ್ದಂಗೆ ನಾವು. ಇದು ರೇವಣ್ಣಗೆ ಹೇಳಕ್ಕೆ ಇಷ್ಟಪಡ್ತಾನೆ. ಬಿಜೆಪಿ ಯಾವುದೇ ಕಾರ್ಯಕರ್ತರ ಬಗ್ಗೆ ಈ ರೀತಿ ಅನುಮಾನ ನೀವು ಮಾಡಬೇಡಿ ಅನ್ನಂತ ಅಂಶವನ್ನು ಅವ್ರು ಹೇಳಕ್ಕೆ ಇಷ್ಟಪಡ್ತೇವೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಏಕಕಾಲದಲ್ಲಿ 4 ಕಡೆ ದಾಳಿ ನಡೆಸಿದ್ದಾರೆ. ಅಬಕಾರಿ ಚುನಾವಣಾಧಿಕಾರಿಗಳು, ಪೊಲೀಸರು ಜಂಟಿ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ಆಪ್ತ ನರಸಿಂಹರೆಡ್ಡಿ ಮನೆ ಹಾಗೂ ಬಿಜೆಪಿ ಶಾಸಕ ಶ್ರೀರಾಮುಲು ಆಪ್ತ ರಾಜು ಮನೆ ಮೇಲೂ ದಾಳಿಯಾಗಿದೆ. ದಾಳಿ ವೇಳೆ ಯಾವುದೇ ಹಣ ಪತ್ತೆಯಾಗಿಲ್ಲ. ಹಾಗೆ ಕೆಪಿಸಿಸಿ ಉಪಾಧ್ಯಕ್ಷ ಸೂರ್ಯನಾರಾಯಣ ರೆಡ್ಡಿ ಮನೆ, ಕಚೇರಿ ಮೇಲೂ ದಾಳಿ ಮಾಡಲಾಗಿದೆ. ಸೂರ್ಯನಾರಾಯಣ ರೆಡ್ಡಿ ಕಚೇರಿಯಲ್ಲಿ ಪರಿಶೀಲನೆ ಅಂತ್ಯ ಆಗಿದೆ. ಇನ್ನು ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ ಸಂಬಂಧಿ ಹರಿಸ್ವಾಮಿ ಮನೆ ಮೇಲೆ ರೇಡ್ ಆಗಿದ್ದು, ಹರಿಸ್ವಾಮಿ ಮನೆಯಲ್ಲಿ 2 ಲಕ್ಷ ನಗದು ಪತ್ತೆಯಾಗಿದೆ. ಸಮರ್ಪಕ ದಾಖಲೆ ತೋರಿಸಿದ ಹಿನ್ನೆಲೆ ಪರಿಶೀಲನೆ ಮುಕ್ತಾಯವಾಗಿದೆ. ಇದು ನರೇಂದ್ರ ಮೋದಿ ಹತಾಶರಾಗಿದ್ದಾರೆ. ಹತಾಶೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಗಳು, ಜೆಡಿಎಸ್ ಅಭ್ಯರ್ಥಿಗಳ ಮೇಲೆ ಐಟಿ ದಾಳಿ ಮಾಡಿಸ್ತಾ ಇದ್ದಾರೆ. ಇದು ಅವ್ರಿಗೆ ತಿರುಗುಬಾಣ ಆಗುತ್ತೆ ಹೇಳ್ತೇನೆ. ಈ ಚುನಾವಣೆ ಟೈಮ್ನಲ್ಲಿ ಬಂದು ಅವ್ರ ಮನೆಗಳಿಗೆ ನುಗ್ಗೋದು, ಅವ್ರ ಇಡೀ ದಿನ ಅವ್ರನ್ನ ಕುಳ್ಳಿಸ್ಕೊಳ್ಳೋದು ಮನೆಯಲ್ಲಿ, ದಿಸ್ ಇಸ್ ನಾಟ್ ಕರೆಕ್ಟ್. ಇದು ನಾನು ತೀವ್ರವಾಗಿ ಖಂಡಿಸ್ತೀನಿ. ನೋಡಿ, ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಕೆಲವು ಸೆಲೆಕ್ಟಿವ್ ರೈಡ್ಗಳು ಕಾಣ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಆಫೀಸರ್ಸ್ಗೆ ಇನ್ನ ನ್ಯಾಯಬದ್ಧವಾದಂಥ ರೈಡ್ಗಳು ಮಾಡಬೇಕು ಅಂತೇಳಿ ಇನ್ನ ಜ್ಞಾನನೂ ಬರಲಿಲ್ಲ, ಅರಿವು ಬರಲಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಭಯಭೀತಿ ಬರುವಂತ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಮಾಡಿಸ್ತಾ ಇದೆ. ಇದನ್ನ ಕಡಾಖಂಡಿತವಾಗಿ ನಾನು ಖಂಡಿಸ್ತಾ ಇದ್ದೇನೆ. ಐಟಿ ರೇಡ್ ಅನ್ನೋಂಥದ್ದು ಅವ್ರದೇ ಆದಂಥ ಒಂದು ಇನ್ಸ್ಟಿಟ್ಯೂಷನ್ ಸಮಸ್ಯೆ ಇದ್ದಂತೆ, ಅವ್ರದ್ದಾದಂಥ ಇಂಡಿಪೆಂಡೆನ್ಸ್ ರೈಟ್ಸ್ ಇದೆ. ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಐಟಿ ರೇಡ್ಗಳು ಆಗ್ತಾಯಿದೆ. ಯಾರು ನಿಷ್ಕಳಂಕರಿರ್ತಾರೋ ಅವ್ರು ಯಾರ ಬಗ್ಗೆ ಹೆದರೋದು ಬೇಕಾಗಿಲ್ಲ. ಹಂಗಾಗಿ ಇವತ್ತು ಸಾಕಷ್ಟು ಕಡೆ ಕೂಡ ಎಲ್ಲ ಇಡೀ ರಾಜ್ಯದಾದ್ಯಂತ ಆಗಿದೆ. ಬಳ್ಳಾರಿ ಒಂದೇ ಅಂದಲ್ಲ, ನಾನು ಹೇಳ್ತಾ ಇರೋದು ಕೇವಲ ಬಿಜೆಪಿಯವರ ಮೇಲೆ ಆಗಿದೆ, ಇದಕ್ಕಿಂತ ಮುಂಚೆ ಕಾಂಗ್ರೆಸ್ ಅವರ ಮೇಲೆ ಆಗಿದೆ, ಅನೇಕರ ಮಂದಿ ಯಾರ ಮೇಲನ್ನ ಆಗಲಿ. ನಾನೇನು ಹೇಳ್ತೀನಿ, ಯಾರು ನಿಷ್ಕಳಂಕರಿರ್ತಾರೋ ಅವ್ರು ಯಾರಿಗೆ ಹೆದರೋದು ಬೇಕಾಗಿಲ್ಲ, ಕರೆಕ್ಟ್ ಆಗಿದ್ದಂಥವ್ರು.